ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 26/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಉದ್ಘಾಟನಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು? ನ್ಯೂಜಿಲೆಂಡ್. 2021 ಜೂನ್ 23ರಂದು ಇಂಗ್ಲೆಂಡಿನ ಸೌತ್ ಆಂಪ್ಟನ್ನಲ್ಲಿ ನಡೆದ ಏಗಾಸ್ ಬೌಲ್ನಲ್ಲಿ ನಡೆದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತಿಮ ದಿನದಂದು ಭಾರತವನ್ನು ಸೋಲಿಸಿದ ನಂತರ ನ್ಯೂಜಿಲೆಂಡ್ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ ಪಟ್ಟ ಅಲಂಕರಿಸಿತು. 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 170 ರನ್ಗಳಿಗೆ ಆಲ್ಔಟ್ ಆಯಿತು. ನ್ಯೂಜಿಲೆಂಡ್ ಸಣ್ಣ ಮೊತ್ತದ 140 ರನ್ಗಳನ್ನು ಬೆನ್ನಟ್ಟಿತು. ಮೀಸಲು ದಿನದ ಅಂತಿಮ ಗಂಟೆಯಲ್ಲಿ ನ್ಯೂಜಿಲೆಂಡ್ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ಮತ್ತು ರಾಸ್ ಟೇಲರ್ ಕಿವೀಸ್ ತಂಡವನ್ನು 8 ವಿಕೆಟ್ ಜಯಗಳಿಸಲು ಸಹಾಯ ಮಾಡಿದರು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಸ್ಥೆಗಳು ಮನೆ ಬೆಲೆ ಸೂಚ್ಯಂಕವನ್ನು ಹೌಸ್ ಪ್ರೈಸ್ ಇಂಡೆಕ್ಸ್ HPI ಪ್ರಕಟಿಸಿವೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮನೆ ಬೆಲೆ ಸೂಚ್ಯಂಕ ಹೌಸ್ ಪ್ರೈಸ್ ಇಂಡೆಕ್ಸ್ ಇದನ್ನು ತ್ರೈಮಾಸಿಕದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 10 ಪ್ರಮುಖ ನಗರಗಳಿಗೆ ಸಂಗ್ರಹಿಸಿದೆ. ಸೂಚ್ಯಂಕಗಳು ಆಯಾ ರಾಜ್ಯ ಸರ್ಕಾರಗಳ ನೋಂದಣಿ ಅಧಿಕಾರಿಗಳಿಂದ ಸಂಗ್ರಹಿಸಲಾದ ಆಸ್ತಿ ಬೆಲೆ ವಹಿವಾಟಿನ ಅಧಿಕೃತ ದತ್ತಾಂಶವನ್ನು ಆಧರಿಸಿವೆ. ಹೌಸ್ ಪ್ರೈಸ್ ಇಂಡೆಕ್ಸ್ ವಹಿವಾಟಿನ ಬೆಲೆಯ ಆಧಾರದ ಮೇಲೆ ತೂಕದ ಸರಾಸರಿ ಲ್ಯಾಸ್ ಪೆರೆಸ್ ಇಂಡೆಕ್ಸ್ ಆಗಿದೆ. ಅಲ್ಲಿ ವಹಿವಾಟುಗಳನ್ನು ವಿವಿಧ ಭೌಗೋಳಿಕ ವಾರ್ಡ್ಗಳು ವಲಯಗಳಲ್ಲಿ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಮನೆಗಳು. 3 ಈಸ್ ದಿ ರೈಟ್ ಆನ್ಸರ್. ಟೋಕಿಯೋ ಒಲಿಂಪಿಕ್ಸ್ಗಾಗಿ ಭಾರತದ ಅಧಿಕೃತ ಒಲಿಂಪಿಕ್ ಥೀಮ್ ಸಾಂಗ್ ಅನ್ನು ರಚಿಸಿದವರು ಯಾರು? ಒಲಿಂಪಿಕ್ ಥೀಮ್ ಸಾಂಗ್ ಮೋಹಿತ್ ಚೌಹಾನ್. ಜಪಾನ್ನ ಟೋಕಿಯೋದಲ್ಲಿ ಜುಲೈ-ಆಗಸ್ಟ್ನಲ್ಲಿ ಬೇಸಿಗೆ ಒಲಿಂಪಿಕ್ಸ್ಗೆ ಮುಂಚಿತವಾಗಿ ಭಾರತ ತನ್ನ ಅಧಿಕೃತ ಒಲಿಂಪಿಕ್ ಥೀಮ್ ಸಾಂಗ್ ಅನ್ನು ಬಿಡುಗಡೆ ಮಾಡಿದೆ. ಈ ಹಾಡಿಗೆ ಲಕ್ಷ್ಯ ತೇರಾ ಸಾಮ್ನೆ ಹೈ ಎಂದು ಹೆಸರಿಡಲಾಗಿದ್ದು, ಇದನ್ನು ಪ್ಲೇಬ್ಯಾಕ್ ಸಿಂಗರ್ ಮೋಹಿತ್ ಚೌಹಾನ್ ಸಂಯೋಜಿಸಿದ್ದಾರೆ ಮತ್ತು ಹಾಡಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಪುರುಷರ ಫುಟ್ಬಾಲ್ನಲ್ಲಿ ಜಂಟಿ ಟಾಪ್ ಸ್ಕೋರರ್ ಆಗಿರುವವರು ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ. ಪೋರ್ಚುಗಲ್ ಸ್ಟ್ರೈಕರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತಾರಾಷ್ಟ್ರೀಯ ಪುರುಷರ ಫುಟ್ಬಾಲ್ನಲ್ಲಿ ಜಂಟಿ ಅಗ್ರ ಸ್ಕೋರರ್ ಎನಿಸಿಕೊಂಡಿದ್ದಾರೆ. ರೊನಾಲ್ಡೋ ಪ್ರಸ್ತುತ ಇಟಲಿ ಫುಟ್ಬಾಲ್ ದಂತಕತೆ ಅಲಿಡೇಯಿ ಅವರೊಂದಿಗೆ 109 ಗೋಲ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. 2021 ಜೂನ್ 23ರಂದು ಬುಡಾಪೆಸ್ಟ್ನ ಪುಸ್ಕಸ್ ಅರೆನಾದಲ್ಲಿ ಫ್ರಾನ್ಸ್ ವಿರುದ್ಧದ ಪೋರ್ಚುಗಲ್ ಯೂರೋ 2020 ಪಂದ್ಯದ ಸಮಯದಲ್ಲಿ ರೊನಾಲ್ಡೋ ಈ ಪ್ರಮುಖ ಸಾಧನೆ ಮಾಡಿದರು. ಅವರು 2 ಗೋಲುಗಳನ್ನು ಗಳಿಸಿ ಈ ಸ್ಥಾನ ತಲುಪಿದರು. ಈಗ ಅವರು 176 ಪಂದ್ಯಗಳಿಂದ 109 ಗೋಲುಗಳನ್ನು ಮಾಡಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಶೆಲ್ಲಿ ಆನ್ ಫ್ರೇಸರ್ ಪ್ರೈಸ್ ಇತಿಹಾಸದಲ್ಲಿ 2ನೇ ಅತಿ ವೇಗದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಯಾವ ರಾಷ್ಟ್ರಕ್ಕೆ ಸೇರಿದವರು? ಜಮೈಕಾ. 2021 ಜೂನ್ 5ರಂದು ಕಿಂಗ್ಸ್ಟನ್ನಲ್ಲಿ ನಡೆದ JOA ನ ಡೆಸ್ಟಿನಿ ಒಲಿಂಪಿಕ್ ಮೀಟ್ನಲ್ಲಿ 100 ಮೀಟರ್ ಓಟವನ್ನು 10.63 ಸೆಕೆಂಡ್ಗಳಲ್ಲಿ ಓಡಿದ ನಂತರ ಜಮೈಕಾದ ಓಟಗಾರ್ತಿ ಶೆಲ್ಲಿ ಆನ್ ಫ್ರೇಸರ್ ಪ್ರೈಸ್ 2ನೇ ಅತಿ ವೇಗದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇವರ ಸಾಧನೆ ಇತಿಹಾಸದಲ್ಲಿ 4ನೇ ಅತ್ಯುತ್ತಮದ್ದಾಗಿದೆ. ಅವರು ಈಗ 10.49 ಸೆಕೆಂಡುಗಳ ಸಮಯದಲ್ಲಿ 100 ಮೀಟರ್ ವಿಶ್ವ ದಾಖಲೆ ಹೊಂದಿರುವ ಫ್ಲಾರೆನ್ಸ್ ಗ್ರಿಫಿತ್ ಜಾಯ್ನರ್ ಅವರ ಹಿಂದಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. S&P ಗ್ಲೋಬಲ್ ರ್ಯಾಂಕಿಂಗ್ಸ್ನ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಫೈನಾನ್ಷಿಯಲ್ ಇಯರ್ 22ಕ್ಕೆ ಎಷ್ಟು ಕಡಿತಗೊಳಿಸಿದೆ? 9.5%. S&P ಗ್ಲೋಬಲ್ ರ್ಯಾಂಕಿಂಗ್ ಜೂನ್ 24, 2021ರಂದು ಫೈನಾನ್ಷಿಯಲ್ ಇಯರ್ 22ರ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಹಿಂದಿನ 11%ದಿಂದ 9.5%ಕ್ಕೆ ಕಡಿತಗೊಳಿಸಿತು ಮತ್ತು ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಪ್ರಸ್ತುತ ದೃಷ್ಟಿಕೋನಕ್ಕೆ ಅಪಾಯದ ಬಗ್ಗೆ ಮತ್ತಷ್ಟು ಎಚ್ಚರಿಕೆ ನೀಡಿತು.
ಇಂಡಿಯಾ ಜಿಡಿಪಿ ಪ್ರೊಜೆಕ್ಟೆಡ್ ಫೈನಾನ್ಷಿಯಲ್ ಇಯರ್ 2022 ಇಕ್ರಾ 8.5%, ಕ್ರಿಜಿಲ್ 9.5%, ನೋಮುರಾ 10.8%, ಫಿಚ್ 9.5%, IMF 12.5%, ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ 10.1%, ಮೂಡಿ 9.6%, 2021 7%, 2022 ಕೆ ರೇಟಿಂಗ್ಸ್ 9.2%. 2 is the right answer. ಕೋವಿನ್ ತಂತ್ರಜ್ಞಾನವನ್ನು ಇತರ ದೇಶಗಳಿಗೆ ಒದಗಿಸಲು ಭಾರತ ನಿರ್ಧರಿಸಿದೆ. ಕೋವಿನ್ನಲ್ಲಿ ಏನನ್ನು ಪ್ರತಿನಿಧಿಸುತ್ತದೆ? ಇಂಟೆಲಿಜೆನ್ಸ್. ತಮ್ಮದೇ ಆದ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಚಲಾಯಿಸಲು ಈ ತಂತ್ರಜ್ಞಾನವನ್ನು ಬಳಸಲು ಅನುವು ಮಾಡಿಕೊಡುವ ಸಲುವಾಗಿ ಕೋವಿನ್ ಪ್ಲಾಟ್ಫಾರ್ಮ್ ಅನ್ನು ಇತರ ದೇಶಗಳಿಗೆ ಮುಕ್ತ ವಲಯ ಮೂಲವನ್ನಾಗಿ ಮಾಡಲು ಭಾರತ ನಿರ್ಧರಿಸಿದೆ. ಕೋವಿನ್ ಎನ್ನುವುದು ಭಾರತದಲ್ಲಿ ರಾಷ್ಟ್ರವ್ಯಾಪಿ ಕೋವಿಡ್-19 ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಹಾಯ ಮಾಡಿದ ಡಿಜಿಟಲ್ ವೇದಿಕೆಯಾಗಿದೆ. ಕೋವಿಡ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್. ಈ ಕ್ಲೌಡ್ ಆಧಾರಿತ ಐಟಿ ಪ್ಲಾಟ್ಫಾರ್ಮ್ ಭಾರತದ ಕೋವಿಡ್-19 ರೋಗ ನಿರೋಧಕ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಿಮಿಷದ ವಿವರಗಳನ್ನು ನಿರ್ವಹಿಸಲಿದೆ. ಇದು ಫಲಾನುಭವಿಗಳ ನೋಂದಣಿ, ವ್ಯಾಕ್ಸಿನೇಷನ್ ಕೇಂದ್ರಗಳ ಹಂಚಿಕೆ, ಅವರ ವ್ಯಾಕ್ಸಿನೇಟರ್ ಹೆಸರಿನೊಂದಿಗೆ ಪಠ್ಯ ಸಂದೇಶಗಳನ್ನು ಕಳುಹಿಸುವುದು ಮತ್ತು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹವಾಗಿರುವ ಬಾಟಲುಗಳ ನೇರ ಮೇಲ್ವಿಚಾರಣೆಗಾಗಿ ಒದಗಿಸುತ್ತದೆ. ವಿಯೆಟ್ನಾಂ, ಇರಾಕ್, ಪೆರು, ಮೆಕ್ಸಿಕೋ, ಡೊಮಿನಿಕನ್ ರಿಪಬ್ಲಿಕ್, ಪನಾಮಾ, ನೈಜೀರಿಯಾ, ಉಕ್ರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಉಗಾಂಡ ಸೇರಿದಂತೆ ದೇಶಗಳು ತಮ್ಮ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ನಡೆಸಲು ಕೋವಿನ್ ತಂತ್ರಜ್ಞಾನದ ಬಗ್ಗೆ ಕಲಿಯಲು ಆಸಕ್ತಿ ವ್ಯಕ್ತಪಡಿಸಿವೆ. 2 is the right answer. ಇತ್ತೀಚೆಗೆ ವಿಶ್ವಸಂಸ್ಥೆಯು ಕಮಿಟಿ ಆನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್, ಕೋಸ್ಟಲ್ ಅಬ್ಸರ್ವೇಷನ್ಸ್, ಅಪ್ಲಿಕೇಶನ್ಸ್, ಸರ್ವಿಸಸ್ ಅಂಡ್ ಟೂಲ್ಸ್ CEOS ಕೋಸ್ಟ್ ಎಂಬ ಬಹುರಾಷ್ಟ್ರೀಯ ಯೋಜನೆಗೆ ಅನುಮೋದನೆ ನೀಡಿದೆ. CEOS ಕೋಸ್ಟ್ ಪ್ರೋಗ್ರಾಂ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಮತ್ತು ಯುಎಸ್ನ NOAA ಸಹ ನೇತೃತ್ವದಲ್ಲಿದೆ? ಇಸ್ರೋ. ವಿಶ್ವಸಂಸ್ಥೆಯು ಕಮಿಟಿ ಆನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್, ಕೋಸ್ಟಲ್ ಅಬ್ಸರ್ವೇಷನ್ಸ್, ಅಪ್ಲಿಕೇಶನ್ಸ್, ಸರ್ವಿಸಸ್ ಅಂಡ್ ಟೂಲ್ಸ್ CEOS ಕೋಸ್ಟ್ ಎಂಬ ಬಹುರಾಷ್ಟ್ರೀಯ ಯೋಜನೆಗೆ ಅನುಮೋದನೆ ನೀಡಿದೆ. ಸಿಯೋಸ್ ಕೋಸ್ಟ್ ಪ್ರೋಗ್ರಾಂ ಅನ್ನು ಯುಎಸ್ನ NOAA ಮತ್ತು ಇಸ್ರೋ ಸಹ ನೇತೃತ್ವ ವಹಿಸಿವೆ. ಈ ಕಾರ್ಯಕ್ರಮವು ಉಪಗ್ರಹ ಮತ್ತು ಭೂ ಆಧಾರಿತ ಅವಲೋಕನಗಳ ಆಧಾರದ ಮೇಲೆ ಕರಾವಳಿ ದತ್ತಾಂಶಗಳ ನಿಖರತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. 1 is the right answer. 2021 ಜೂನ್ 23ರಂದು ಭಾರತೀಯ ನೌಕಾಪಡೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಪ್ಯಾಸೇಜ್ ಎಕ್ಸರ್ಸೈಸ್ ಅನ್ನು ಯಾವ ದೇಶದ ನಡೆಸಿದೆ? USA. ಭಾರತ ಮತ್ತು USA 23 ಜೂನ್ 2021ರಂದು ಪ್ಯಾಸೇಜ್ ನೇವಲ್ ವ್ಯಾಯಾಮವನ್ನು ನಡೆಸುತ್ತಿವೆ. ಹಿಂದೂ ಮಹಾಸಾಗರ ಪ್ರದೇಶದ ಮೂಲಕ US ನೌಕಾಪಡೆಯ ರೊನಾಲ್ಡ್ ರೇಗನ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನೊಂದಿಗೆ ವ್ಯಾಯಾಮದಲ್ಲಿ ಭಾಗವಹಿಸಲು ಭಾರತೀಯ ನೌಕಾ ಹಡಗುಗಳು ಕಡಲ ಗಸ್ತು ಮತ್ತು ಇತರ ವಿಮಾನಗಳನ್ನು ಸಾಗಿಸುತ್ತವೆ. ಪ್ಯಾಸೆಕ್ಸ್ ಭಾರತೀಯ ಮತ್ತು USನ ನೌಕಾಪಡೆಗಳ ನಡುವಿನ ನಿಯಮಿತ ವ್ಯಾಯಾಮದ ಭಾಗವಾಗಿದೆ. ಈ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸ್ವರೂಪದ ವ್ಯಾಯಾಮಗಳು ಮುಕ್ತ, ಅಂತರ್ಗತ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಆದೇಶದ ಬದ್ಧತೆಯನ್ನು ಖಾತ್ರಿಪಡಿಸುವಲ್ಲಿ ಎರಡೂ ನೌಕಾಪಡೆಗಳ ಹಂಚಿಕೆಯ ಮೌಲ್ಯಗಳನ್ನು ಒತ್ತಿ ಹೇಳುತ್ತವೆ. 4 is the right answer. ಭಾರತ ಮತ್ತು USA ನಡುವಿನ ಎಕ್ಸರ್ಸೈಸ್ಗಳ ಪಟ್ಟಿ: ರೆಡ್ ಫ್ಲಾಗ್, ಟೈಗರ್ ಟ್ರಂಪ್, ಯುದ್ಧ ಅಭ್ಯಾಸ್, ವಜ್ರ ಪ್ರಹಾರ್. ಹಸಿರು ಸುಂಕ ನೀತಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಒಂದು ಉದ್ಯಮವು ಹಸಿರು ಶಕ್ತಿಯನ್ನು ಮಾತ್ರ ಬಯಸಿದರೆ ವಿದ್ಯುತ್ ವಿತರಣಾ ಕಂಪನಿಗಳು ಹಸಿರು ಸುಂಕದಲ್ಲಿ ಇಚ್ಛೆಯ ಕೈಗಾರಿಕೆಗಳಿಗೆ ಶಕ್ತಿಯನ್ನು ಪೂರೈಸುತ್ತವೆ. 2 ಹಸಿರು ಸುಂಕವು ಇತರ ಶಕ್ತಿಗಳಿಗಿಂತ ಅಗ್ಗವಾಗಿರುತ್ತದೆ. ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. 1 ಮತ್ತು 2 ಎರಡೂ ಕೂಡ ಸರಿ. ಕೇಂದ್ರ ಸರ್ಕಾರವು ಹಸಿರು ಸುಂಕದ ನೀತಿಯನ್ನು ರೂಪಿಸುತ್ತಿದೆ. ವಿದ್ಯುತ್ ವಿತರಣಾ ಕಂಪನಿಗಳಿಗೆ ನವೀಕರಿಸಬಹುದಾದ ಇಂಧನವನ್ನು ಹಸಿರು ದರದಲ್ಲಿ ಮಾರಾಟ ಮಾಡಲು ಸರ್ಕಾರವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತದೆ. ಹಸಿರು ಸುಂಕವು ಇತರ ಶಕ್ತಿಗಳಿಗಿಂತ ಅಗ್ಗವಾಗಿರುತ್ತದೆ. ಒಂದು ಉದ್ಯಮವು ಹಸಿರು ಶಕ್ತಿಯನ್ನು ಮಾತ್ರ ಬಯಸಿದರೆ ವಿದ್ಯುತ್ ವಿತರಣಾ ಕಂಪನಿಗಳು ಹಸಿರು ಸುಂಕದಲ್ಲಿ ಇಚ್ಛೆಯ ಕೈಗಾರಿಕೆಗಳಿಗೆ ಶಕ್ತಿಯನ್ನು ಪೂರೈಸುತ್ತವೆ. 3 is the right answer. ತೆರಿಗೆಗೆ ಸಂಬಂಧಿಸಿದ ಮಾಹಿತಿ ವಿನಿಮಯಕ್ಕಾಗಿ ಭಾರತ ಮತ್ತು ಯಾವ ದೇಶದ ನಡುವೆ ಒಪ್ಪಂದಕ್ಕೆ ಇತ್ತೀಚೆಗೆ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? ಸೇಂಟ್ ವಿನ್ಸೆಂಟ್. ತೆರಿಗೆ ಸಂಗ್ರಹಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ನೆರವು ವಿನಿಮಯಕ್ಕಾಗಿ ಭಾರತ ಮತ್ತು ಸೇಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ ನಡುವಿನ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಒಪ್ಪಂದದ ಪ್ರಕಾರ ಇತರ ದೇಶದ ಪ್ರತಿನಿಧಿಗಳು ತೆರಿಗೆ ಉದ್ದೇಶಗಳಿಗಾಗಿ ವ್ಯಕ್ತಿಗಳು ಅಥವಾ ದಾಖಲೆಗಳನ್ನು ಪರಿಶೀಲಿಸಬಹುದು. ಕಾನೂನು ಮತ್ತು ಪ್ರಯೋಜನಕಾರಿ ಮಾಲೀಕತ್ವದ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳು ಹೊಂದಿರುವ ಮಾಹಿತಿಯ ವಿನಿಮಯಕ್ಕೆ ಒಪ್ಪಂದವು ಸಹಾಯ ಮಾಡುತ್ತದೆ.
ತೆರಿಗೆ ವಂಚನೆ ಮತ್ತು ತೆರಿಗೆ ತಪ್ಪಿಸುವ ಅಭ್ಯಾಸಗಳ ವಿರುದ್ಧದ ಹೋರಾಟಕ್ಕೆ ಇದು ಸಹಾಯ ಮಾಡುತ್ತದೆ. 1 is the right answer. ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಬೇಬಿ ಸ್ಕ್ವಾಡ್ಸ್ಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ನಾಸಾ. ಅಮೆರಿಕನ್ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪ್ರಾಯೋಗಿಕ ಮತ್ತು ಸಂಶೋಧನಾ ಉದ್ದೇಶಗಳಿಗಾಗಿ ಕೆಲವು ಸಂಖ್ಯೆಯ ಸ್ಕ್ವಾಡ್ಸ್ಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ. ಈ ಹವೈಯನ್ ಬಾಬ್ಟೈಲ್ ಸ್ಕ್ವಾಡ್ಸ್ಗಳನ್ನು ಹವಾಯಿ ವಿಶ್ವವಿದ್ಯಾಲಯ ಕೆವಾಲೋ ಮೆರೈನ್ ಲ್ಯಾಬೊರೇಟರಿಯಲ್ಲಿ ಬೆಳೆಸಲಾಯಿತು ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ಪೇಸ್ ಎಕ್ಸ್ ಮರುಹಂಚಿಕೆ ಕಾರ್ಯಾಚರಣೆಯಲ್ಲಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. 4 is the right answer. ವಿಶ್ವದ ಮೊದಲ ತಳೀಯವಾಗಿ ಮಾರ್ಪಡಿಸಿದ ಜೆನೆಟಿಕಲಿ ಮಾಡಿಫೈಡ್ GM ರಬ್ಬರ್ನ ಕ್ಷೇತ್ರ ಪ್ರಯೋಗಗಳು ಯಾವ ಭಾರತೀಯ ರಾಜ್ಯದಲ್ಲಿ ಪ್ರಾರಂಭವಾಗಿವೆ? ಅಸ್ಸಾಂ. ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ ವಿಶ್ವದ ಮೊದಲ ತಳೀಯವಾಗಿ ಮಾರ್ಪಡಿಸಿದ GM ರಬ್ಬರ್ನ ಕ್ಷೇತ್ರ ಪ್ರಯೋಗಗಳನ್ನು ರಬ್ಬರ್ ಮಂಡಳಿಯ ಸಾರುತಾರಿ ಸಂಶೋಧನಾ ಫಾರ್ಮ್ ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಾರಂಭಿಸಿದೆ. ಈ ರೂಪಾಂತರವನ್ನು ಕೇರಳದ ಕೊಟ್ಟಾಯಂನ ಪುತ್ತುಪಲ್ಲಿನಲ್ಲಿರುವ ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ RRII ಅಭಿವೃದ್ಧಿಪಡಿಸಿದೆ. ಕೇರಳ ಸರ್ಕಾರ ಈ ಹಿಂದೆ GM ಬೆಳೆಗಳ ಕ್ಷೇತ್ರ ಪ್ರಯೋಗಗಳನ್ನು ನಿರಾಕರಿಸಿತ್ತು. 4 is the right answer. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY ಅನ್ನು ಎಷ್ಟು ಅವಧಿಗೆ ವಿಸ್ತರಿಸುವ ಪ್ರಸ್ತಾಪಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? 5 ತಿಂಗಳು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY ಅನ್ನು 80 ಕೋಟಿ ಜನರಿಗೆ ಉಚಿತ ಪಡಿತರವನ್ನು ನವೆಂಬರ್ ಅಂತ್ಯದವರೆಗೆ 5 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅಂಗೀಕರಿಸಿದೆ. ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ PM ಮೋದಿ, ದೀಪಾವಳಿಯವರೆಗೆ PMGKAY ಅನ್ನು 5 ತಿಂಗಳವರೆಗೆ ವಿಸ್ತರಿಸುವುದಾಗಿ ಈ ಹಿಂದೆ ಘೋಷಿಸಿದ್ದರು. ಇದು ಮಾರ್ಚ್ 2020ರಲ್ಲಿ ಸರ್ಕಾರ ಘೋಷಿಸಿದ ಆಹಾರ ಭದ್ರತಾ ಕಲ್ಯಾಣ ಯೋಜನೆಯಾದ PMGKAY ನ 4ನೇ ಆವೃತ್ತಿಯಾಗಿದೆ. PMGKAY ಅನ್ನು ಜೂನ್ 2021ರವರೆಗೆ 2 ತಿಂಗಳವರೆಗೆ ಪುನಃ ವಿಸ್ತರಿಸಲಾಯಿತು. PMGKAY ಅಡಿಯಲ್ಲಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 5 ಕಿಲೋ ಆಹಾರ ಧಾನ್ಯವನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ NFSA ವ್ಯಾಪ್ತಿಯಲ್ಲಿ ಬರುವ 81.35 ಕೋಟಿ ಫಲಾನುಭವಿಗಳಿಗೆ ಉಚಿತವಾಗಿ ಒದಗಿಸಲಾಗುತ್ತದೆ. 4 is the right answer. ಪ್ರಶ್ನೆ 1. ಉದ್ಘಾಟನಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ನ್ಯೂಜಿಲೆಂಡ್ ಫೈನಲ್ನಲ್ಲಿ ಯಾವ ತಂಡವನ್ನು ಸೋಲಿಸಿತು? ಉದ್ಘಾಟನಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ನ್ಯೂಜಿಲೆಂಡ್ ಫೈನಲ್ನಲ್ಲಿ ಯಾವ ತಂಡವನ್ನು ಸೋಲಿಸಿತು? ವಜ್ರ ಪ್ರಹಾರ ಎನ್ನುವುದು ಭಾರತ ಮತ್ತು ಯಾವ ದೇಶದ ನಡುವಿನ ಯುದ್ಧ ವ್ಯಾಯಾಮವಾಗಿದೆ? ವಜ್ರ ಪ್ರಹಾರ ಎನ್ನುವುದು ಭಾರತ ಮತ್ತು ಯಾವ ದೇಶದ ನಡುವಿನ ಯುದ್ಧ ವ್ಯಾಯಾಮವಾಗಿದೆ. ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.